ಅಧ್ಯಾಯ 47-49. ಶುಕ್ರಾಚಾರ್ಯರನ್ನು ಶಿವನು ನುಂಗಿಬಿಡುವುದು. 100 ವರ್ಷಗಳ ಬಳಿಕ ಶುಕ್ರನು ಶಿವನ ಲಿಂಗದ್ವಾರದಿಂದ ಹೊರಗೆ ಬರುವುದು. ಶುಕ್ರನು ಜಪಿಸಿದ ಮೃತ್ಯುಂಜಯ ಮಂತ್ರ ಮತ್ತು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರದ ವರ್ಣನೆ. ಶಿವನಿಂದ ಅಂಧಕನಿಗೆ ವರಪ್ರದಾನ. ವ್ಯಾಸರು ಕೇಳಿದರು, ಮಹಾಬುದ್ಧಿವಂತರಾದ ಸನತ್ಕುಮಾರರೇ, ಆ ಮಹಾಭಯಂಕರ ರೋಮಾಂಚಕಾರಿ ಸಂಗ್ರಾಮವು ನಡೆಯುತ್ತಿದ್ದಾಗಲೇ ತ್ರಿಪುರಾರಿ ಶಂಕರನು ದೈತ್ಯಗುರು ವಿದ್ವಾನ್ ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟಿದ್ದನು. ಈ ಘಟನೆಯನ್ನು ಸಂಕ್ಷೇಪವಾಗಿ ಕೇಳಿದ್ದೆ. ಈಗ ನೀವು ಅದನ್ನು ವಿಸ್ತಾರವಾಗಿ ವರ್ಣಿಸಿರಿ. ಪಿನಾಕಧಾರಿ ಶಿವನ ಉದರದಲ್ಲಿ ಸೇರಿ ಆ ಮಹಾಯೋಗಿ ಶುಕ್ರಾಚಾರ್ಯರು ಏನು ಮಾಡಿದರು? ಶಂಭುವಿನ ಜಠರಾಗ್ನಿಯು ಅವನನ್ನು ಸುಡಲಿಲ್ಲವೇಕೆ? ಭೃಗುನಂದನ ಬುದ್ಧಿವಂತರಾದ ಶುಕ್ರರಾದರೂ ಕಲ್ಪಾಂತ ಕಾಲದ ಅಗ್ನಿಯಂತೆ ಉಗ್ರ ತೇಜಸ್ವಿಯಾಗಿದ್ದರು. ಅವರು ಶಂಭುವಿನ ಜಠರ ಪಂಜರದಿಂದ ಹೇಗೆ ಹೊರಬಂದರು? ಅವರು ಯಾವುದು ಮತ್ತು ಎಷ್ಟು ಕಾಲದವರೆಗೆ ಆರಾಧನೆ ಮಾಡಿದ್ದರು? ಅಯ್ಯ, ಅವರಿಗೆ ಪ್ರಾಪ್ತವಾದ ಮೃತ್ಯುವಿನ ಶಮನ ಮಾಡುವ, ಮೃತ್ಯುವು ನಿವಾರಣೆಯಾಗುವ ಆ ಪರಾವಿದ್ಯೆಯು ಯಾವುದಿತ್ತು? ಮುನಿಯೇ, ಶಂಕರನ ತ್ರಿಶೂಲದಿಂದ ಬಿಡುಗಡೆ ಹೊಂದಿದ ಅಂಧಕನಿಗೆ ಗಣಾಧ್ಯಕ್ಷತೆಯ ಪ್ರಾಪ್ತಿ ಹೇಗಾಯಿತು? ಅಯ್ಯ, ಶಿವಲೀಲಾಮೃತವನ್ನು ಕೇಳಬೇಕೆಂಬ ಲಾಲಸೆ ನನಗೆ ವಿಶೇಷವಾಗಿದೆ. ಆದ್ದರಿಂದ ತಾವು ನನ್ನ ಮೇಲೆ ದಯಮಾಡಿ ಎಲ್ಲ ವೃತ್ತಾಂತವನ್ನು ಪೂರ್ಣ ರೂಪದಿಂದ ವರ್ಣಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ. ಅಮಿತ ತೇಜಸ್ವಿ ವ್ಯಾಸರ ಈ ವಚನಗಳನ್ನು ಕೇಳಿ ಸನತ್ಕುಮಾರರು ಶಿವನ ಚರಣ ಕಮಲಗಳನ್ನು ಸ್ಮರಿಸಿ ಹೇಳತೊಡಗಿದರು. ಸನತ್ಕುಮಾರರು ಹೇಳುತ್ತಾರೆ, ಮುನಿವರ್ಯರೇ, ಭಗವಾನ್ ಶಂಕರನ ಪ್ರಮಥರ ವಿಜಯವಾಗತೊಡಗಿದಾಗ ಅಂಧಕನು ಗಾಬರಿಕೊಂಡು ಶುಕ್ರಾಚಾರ್ಯರಲ್ಲಿ ಶರಣಾದನು ಮತ್ತು ಅವರಲ್ಲಿ ಪ್ರಾರ್ಥಿಸಿ ಮೃತ ಸಂಜೀವನಿ ವಿದ್ಯೆಯಿಂದ ಸತ್ತಿರುವ ಅಸುರರನ್ನು ಜೀವಂತಗೊಳಿಸಲು ಬೇಡಿಕೊಂಡನು. ಆಗ ಶುಕ್ರಾಚಾರ್ಯರು ಶರಣಾಗತ ಧರ್ಮವನ್ನು ರಕ್ಷಿಸುವುದು ಉಚಿತವೆಂದು ತಿಳಿದರು. ಮತ್ತೆ ಅವರು ಯುದ್ಧ ಸ್ಥಳಕ್ಕೆ ಹೋಗಿ ಆದರದಿಂದ ವಿದ್ಯೆಯ ಸ್ವಾಮಿಯಾದ ಶಂಕರನನ್ನು ಸ್ಮರಿಸಿ ಒಬ್ಬೊಬ್ಬ ದೈತ್ಯನ ಮೇಲೆ ಮೃತ ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗಿಸತೊಡಗಿದರು. ಆ ವಿದ್ಯೆಯ ಪ್ರಯೋಗವಾಗುತ್ತಲೇ ಆ ಎಲ್ಲ ದೈತ್ಯ ದಾನವ ವೀರರು ಒಟ್ಟಿಗೆ ಆಯುಧಗಳನ್ನು ಧರಿಸಿ ಮಲಗಿದವನು ಏಳುವಂತೆ ಎದ್ದು ನಿಂತರು. ಪೂರ್ಣವಾಗಿ ಅಭ್ಯಾಸ ಮಾಡಿದ ವೇದ ಸಮರ ಭೂಮಿಯಲ್ಲಿ ಮೋಡಗಳು ಶ್ರದ್ಧಾಪೂರ್ವಕ ಬ್ರಾಹ್ಮಣರಿಗೆ ಕೊಟ್ಟ ದಾನ ಆಪತ್ಕಾಲದಲ್ಲಿ ಕೂಡಲೇ ಪ್ರಕಟವಾಗುವಂತೆ ಅವರು ಎದ್ದು ನಿಂತರು. ಶುಕ್ರಾಚಾರ್ಯರ ಸಂಜೀವಿನಿ ಪ್ರಯೋಗದಿಂದ ದೊಡ್ಡ ದೊಡ್ಡ ದಾನವರು ಜೀವಿತರಾಗಿ ಪ್ರಮಥರನ್ನು ಕೆಟ್ಟದಾಗಿ ಹೊಡೆಯಲು ತೊಡಗಿದಾಗ ಪ್ರಮಥರು ಹೋಗಿ ಪ್ರಮಥೇಶ್ವರ ಶಿವನಿಗೆ ಈ ಸಮಾಚಾರವನ್ನು ತಿಳಿಸಿದರು. ಆಗ ಶಿವನು ಹೇಳಿದನು, ನಂದಿಯೇ, ನೀನು ಈಗಲೇ ಹೋಗಿ ಗಿಡುಗವು ತನ್ನ ತುತ್ತನ್ನು ಎತ್ತಿಕೊಂಡು ಹೋಗುವಂತೆ ದೈತ್ಯರ ನಡುವೆಯಿಂದ ದ್ವಿಜಶ್ರೇಷ್ಠ ಶುಕ್ರಾಚಾರ್ಯರನ್ನು ಎತ್ತಿಕೊಂಡು ಬಾ. ಸನತ್ಕುಮಾರರು ಹೇಳುತ್ತಾರೆ, ಮಹರ್ಷಿಯೇ, ವೃಷಭಧ್ವಜನ ಈ ಮಾತನ್ನು ಕೇಳಿ ನಂದಿಯು ಗೂಳಿಯಂತೆ ಜೋರಾಗಿ ಗರ್ಜಿಸುತ್ತಾ ಕೂಡಲೇ ಸೇನೆಯನ್ನು ದಾಟಿ ಭೃಗುವಂಶ ದೀಪಕ ಶುಕ್ರಾಚಾರ್ಯರು ಇರುವಲ್ಲಿಗೆ ಹೋದನು. ಅಲ್ಲಿ ಸಮಸ್ತ ದೈತ್ಯರು ಕೈಯಲ್ಲಿ ಪಾಶ, ಖಡ್ಗ, ವೃಕ್ಷ, ಕಲ್ಲು, ಪರ್ವತಗಳನ್ನು ಹಿಡಿದುಕೊಂಡು ಅವರನ್ನು ರಕ್ಷಿಸುತ್ತಿದ್ದರು. ಇದನ್ನು ನೋಡಿದ ಬಲಶಾಲಿ ನಂದಿಯು ಆ ದೈತ್ಯರನ್ನು ಚದುರಿಸಿ ಶರಭವು ಆನೆಯನ್ನು ಎತ್ತಿಕೊಳ್ಳುವಂತೆ ಶುಕ್ರಾಚಾರ್ಯರನ್ನು ಅಪಹರಣ ಮಾಡಿದನು. ಮಹಾಬಲಿ ನಂದಿಯು ಹಿಡಿದುಕೊಂಡಾಗ ಶುಕ್ರಾಚಾರ್ಯರ ವಸ್ತ್ರವು ಜಾರಿತು. ಅವರ ಆಭೂಷಣಗಳು ಬಿದ್ದು ಹೋದವು, ಕೂದಲು ಕೆದರಿಕೊಂಡವು. ಆಗ ದೇವಶತ್ರು ದಾನವರು ಅವರನ್ನು ಬಿಡಿಸಲು ಸಿಂಹನಾದವನ್ನು ಮಾಡುತ್ತಾ ನಂದಿಯ ಹಿಂದೆಯೇ ಓಡುತ್ತಾ ಮೇಘಗಳು ಮಳೆಯನ್ನು ಸುರಿಸುವಂತೆಯೇ ನಂದೀಶ್ವರನ ಮೇಲೆ ವಜ್ರ, ತ್ರಿಶೂಲ, ಖಡ್ಗ, ಪರಶು, ಗೋಫನ ಮುಂತಾದ ಅಸ್ತ್ರಗಳ ಉಗ್ರ ವೃಷ್ಟಿ ಮಾಡತೊಡಗಿದರು. ಆಗ ಅದು ದೇವಾಸುರ ಸಂಗ್ರಾಮದ ವಿಕರಾಳ ರೂಪವನ್ನು ಧರಿಸಿದಾಗ ಗಣಾಧಿರಾಜ ನಂದಿಯು ತನ್ನ ಮುಖದ ಅಗ್ನಿಯಿಂದ 106 ಶಸ್ತ್ರಗಳನ್ನು ಭಸ್ಮ ಮಾಡಿಬಿಟ್ಟನು. ಆ ಭೃಗುನಂದನನ್ನು ಒತ್ತಿ ಹಿಡಿದು ಶತ್ರುದಳವನ್ನು ವ್ಯತಿತಗೊಳಿಸುತ್ತಾ ಶಿವನ ಬಳಿಗೆ ಬಂದು ತಲುಪಿ ಬೇಗನೆ ಅವನಲ್ಲಿ ನಿವೇದಿಸಿಕೊಂಡನು. ಭಗವಂತನೇ, ಈ ಶುಕ್ರಾಚಾರ್ಯರು ಉಪಸ್ಥಿತರಾಗಿದ್ದಾರೆ. ಆಗ ಭೂತನಾಥ ದೇವಾದಿದೇವ ಶಂಕರನು ಪವಿತ್ರ ಪುರುಷನು ಅರ್ಪಿಸಿದ ಉಡುಗೊರೆಯಂತೆ ಶುಕ್ರಾಚಾರ್ಯರನ್ನು ಹಿಡಿದುಕೊಂಡನು ಮತ್ತು ಏನನ್ನೂ ಹೇಳದೆ ಫಲದಂತೆ ಬಾಯಲ್ಲಿ ಹಾಕಿಕೊಂಡನು. ಆಗ ಸಮಸ್ತ ಅಸುರರು ಗಟ್ಟಿಯಾಗಿ ಹಾಹಾಕಾರ ಮಾಡತೊಡಗಿದರು. ವ್ಯಾಸರೇ, ಗಿರಿಜೇಶ್ವರನು ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟಾಗ ದೈತ್ಯರಿಗೆ ವಿಜಯದ ಆಸೆಯು ಹೊರಟು ಹೋಯಿತು. ಆಗ ಅವರ ಸ್ಥಿತಿ ಸೊಂಡಿಲು ಇಲ್ಲದ ಆನೆ, ಕೊಂಬು ರಹಿತ ಗೂಳಿ, ಮಸ್ತಕಹೀನ ದೇಹ, ಅಧ್ಯಯನ ರಹಿತ ಬ್ರಾಹ್ಮಣ, ಉದ್ಯಮಹೀನ ಪ್ರಾಣಿ, ಭಾಗ್ಯಹೀನನ ಉದ್ಯೋಗ, ಪತಿರಹಿತ ಸ್ತ್ರೀ,
ತುದಿಯಿಲ್ಲದ ಬಾಣ, ಪುಣ್ಯಹೀನರ ಆಯಸ್ಸು, ವ್ರತರಹಿತ ವೇದಾಧ್ಯಯನ, ಏಕಮಾತ್ರ ವೈಭವ ಶಕ್ತಿ ಇಲ್ಲದೆ ನಿಷ್ಫಲವಾದ ಕರ್ಮ ಸಮೂಹ, ಶೌರ್ಯವಿಲ್ಲದ ಕ್ಷತ್ರಿಯ, ಸತ್ಯವಿಲ್ಲದ ಧರ್ಮ ಸಮುದಾಯದಂತೆ ಶೋಚನೀಯವಾಯಿತು. ದೈತ್ಯರ ಉತ್ಸಾಹವೆಲ್ಲ ಹೊರಟು ಹೋಯಿತು. ಆಗ ಅಂಧಕನು ಮಹಾ ದುಃಖವನ್ನು ಪ್ರಕಟಿಸುತ್ತಾ ತನ್ನ ವೀರರನ್ನು ಬಹಳವಾಗಿ ಉತ್ಸಾಹಿತಗೊಳಿಸಿದನು ಹಾಗೂ ಹೇಳಿದನು, ವೀರರೇ, ರಣಾಂಗಣವನ್ನು ಬಿಟ್ಟು ಓಡಿ ಹೋದವನ ಕೀರ್ತಿಯು ಅಪಯಶರೂಪಿ ಕಳಂಕದಿಂದ ಮಲಿನವಾಗುತ್ತದೆ. ಅವರಿಗೆ ಇಹಪರ ಎಲ್ಲಿಯೂ ಸುಖ ಸಿಗುವುದಿಲ್ಲ. ಪುನರ್ಜನ್ಮ ರೂಪಿ ಮಲವನ್ನು ಅಪಹರಿಸುವಂತಹ ಧರಾತೀರ್ಥ ರಣತೀರ್ಥದಲ್ಲಿ ಮಿಂದರೆ ಇಂತಹ ತೀರ್ಥಗಳಲ್ಲಿ ಸ್ನಾನ, ದಾನ, ತಪಸ್ಸಿನ ಅವಶ್ಯಕತೆ ಏನಿದೆ? ಅರ್ಥಾತ್ ಇವುಗಳ ಫಲವು ರಣಭೂಮಿಯಲ್ಲಿ ಪ್ರಾಣತ್ಯಾಗ ಮಾಡುವುದರಿಂದಲೇ ದೊರೆಯುತ್ತದೆ. ದೈತ್ಯರಾಜನ ಈ ವಚನಗಳನ್ನು ಪೂರ್ಣ ರೂಪದಿಂದ ಧಾರಣೆ ಮಾಡಿ ಆ ದೈತ್ಯ ದಾನವರು ರಣಭೇರಿಗಳನ್ನು ಬಾರಿಸುತ್ತಾ ರಣಭೂಮಿಯಲ್ಲಿ ಪ್ರಮಥ ಗಣಗಳ ಮೇಲೆ ಎರಗಿ ಅವರನ್ನು ಮರ್ದಿಸತೊಡಗಿದರು. ಹಾಗೂ ಬಾಣ, ಖಡ್ಗ, ವಜ್ರದಂತಹ ಕಠೋರ ಶಿಲೆ, ಭುಶುಂಡಿ, ಬಿಂದಿಪಾಲ, ಶಕ್ತಿ, ಈಟಿ, ಪರಶು, ಕಟ್ವಾಂಗ, ಪಟ್ಟಿಶ, ತ್ರಿಶೂಲ, ಬರ್ಚಿ, ವನಕೆ ಇವುಗಳಿಂದ ಪರಸ್ಪರ ಪ್ರಹರಿಸುತ್ತಾ ಭಯಂಕರ ಕದನ ನಡೆಯಿತು. ಹೀಗೆ ತುಮುಲ ಯುದ್ಧವಾಯಿತು. ಇಷ್ಟರಲ್ಲಿ ವಿನಾಯಕ, ಸ್ಕಂದ, ನಂದಿ, ಸೋಮನಂದಿ, ವೀರನೈಗಮೇಯ, ಮಹಾಬಲಿ ವೈಶಾಖ ಮುಂತಾದ ಉಗ್ರಗಣರು ತ್ರಿಶೂಲ, ಶಕ್ತಿ, ಬಾಣ ಸಮೂಹಗಳನ್ನು ಮಳೆಗೆರೆದು ಅಂಧಕನನ್ನು ಕುರುರಾಗಿಸಿದರು. ಮತ್ತೆ ಪ್ರಮಥರ ಮತ್ತು ಅಸುರರ ಸೈನ್ಯಗಳಲ್ಲಿ ಭಯಂಕರ ಕೋಲಾಹಲ ಉಂಟಾಯಿತು. ಆ ಘೋರ ಶಬ್ದವನ್ನು ಕೇಳಿ ಶಂಭುವಿನ ಉದರದಲ್ಲಿದ್ದ ಶುಕ್ರಾಚಾರ್ಯರು ಆಶ್ರಯ ರಹಿತ ವಾಯುವಿನಂತೆ ಹೊರಬರಲು ಮಾರ್ಗವನ್ನು ಹುಡುಕುತ್ತಾ ಸುತ್ತತೊಡಗಿದರು. ಆಗ ಅವರು ರುದ್ರನ ಉದರದಲ್ಲಿ ಪಾತಾಳ ಸಹಿತ 7 ಲೋಕಗಳನ್ನು, ಬ್ರಹ್ಮ, ನಾರಾಯಣ, ಇಂದ್ರ, ಆದಿತ್ಯ ಮತ್ತು ಅಪ್ಸರೆಯರ ವಿಚಿತ್ರ ಭುವನಗಳನ್ನು ಹಾಗೂ ಪ್ರಮಥಾಸುರ ಸಂಗ್ರಾಮವನ್ನು ನೋಡಿದರು. ಹೀಗೆ ಅವರು 100 ವರ್ಷಗಳವರೆಗೆ ಶಿವನ ಹೊಟ್ಟೆಯಲ್ಲಿ ಎಲ್ಲೆಡೆ ಭ್ರಮಣ ಮಾಡುತ್ತಾ ಇದ್ದರು. ದುಷ್ಟರಿಗೆ ಸದಾಚಾರ್ಯ ಛಿದ್ರವು ಕಂಡುಬರುವುದಿಲ್ಲ. ಹಾಗೆಯೇ ಅವರಿಗೆ ಯಾವುದೇ ಛಿದ್ರವು ಗೋಚರಿಸಲಿಲ್ಲ. ಆಗ ಭೃಗುನಂದನನು ಶೈವ ಯೋಗವನ್ನು ಆಶ್ರಯಿಸಿ ಒಂದು ಮಂತ್ರವನ್ನು ಜಪಿಸಿದರು. ಆ ಮಂತ್ರದ ಪ್ರಭಾವದಿಂದ ಅವರು ಶಂಭುವಿನ ಜಠರ ಪಂಜರದಿಂದ ಶುಕ್ರ ರೂಪದಿಂದ ಲಿಂಗ ಮಾರ್ಗದಿಂದ ಹೊರಗೆ ಬಂದರು. ಆಗ ಅವರು ಶಿವನಿಗೆ ಪ್ರಣಾಮ ಮಾಡಿದರು. ಗೌರಿಯು ಅವರನ್ನು ಪುತ್ರ ರೂಪದಿಂದ ಸ್ವೀಕರಿಸಿದಳು ಹಾಗೂ ವಿಘ್ನರಹಿತರಾಗಿಸಿದಳು. ಅನಂತರ ಕರುಣಾಸಾಗರ ಮಹೇಶ್ವರನು ಭೃಗುನಂದನ ಶುಕ್ರಾಚಾರ್ಯರು ವೀರ್ಯ ದ್ವಾರದಿಂದ ಹೊರ ಬಂದಿರುವುದನ್ನು ನೋಡಿ ಮುಗುಳ್ನಕ್ಕು ನುಡಿದನು. ಮಹೇಶ್ವರನು ಹೇಳಿದನು, ಭೃಗುನಂದನನೇ, ನೀನು ನನ್ನ ಲಿಂಗ ಮಾರ್ಗದಿಂದ ಶುಕ್ರದಂತೆ ಹೊರಗೆ ಬಂದಿರುವೆ. ಅದಕ್ಕಾಗಿ ಇನ್ನು ನಿನ್ನನ್ನು ಶುಕ್ರ ಎಂದು ಹೇಳುವರು. ಹೋಗು, ಈಗ ನೀನು ನನ್ನ ಪುತ್ರನಾದೆ. ಸನತ್ಕುಮಾರರು ಹೇಳುತ್ತಾರೆ, ಮುನಿವರ್ಯರೇ, ದೇವೇಶ್ವರ ಶಂಕರನು ಹೀಗೆ ನುಡಿದಾಗ ಸೂರ್ಯ ಸದೃಶ ಶಾಂತಿಯುಳ್ಳ ಶುಕ್ರನು ಪುನಃ ಶಿವನಿಗೆ ವಂದಿಸಿ ಕೈ ಜೋಡಿಸಿಕೊಂಡು ಸ್ತುತಿಸತೊಡಗಿದನು. ಶುಕ್ರನು ಹೇಳಿದನು, ಭಗವಂತನೇ, ನಿನಗೆ ಕೈ, ಕಾಲು, ತಲೆ, ಕಣ್ಣು, ಭುಜಗಳು ಅನಂತವಾಗಿವೆ. ನಿನ್ನ ಮೂರ್ತಿಗಳನ್ನು ಎಣಿಸಲು ಸಾಧ್ಯವಾಗುವುದು. ಇಂತಹ ಸ್ಥಿತಿಯಲ್ಲಿ ನಾನು ಸ್ತುತ್ಯನಾದ ನಿನ್ನನ್ನು ತಲೆ ತಗ್ಗಿಸಿ ಹೇಗೆ ಸ್ತುತಿಸಬಲ್ಲೆನು? ನಿನ್ನ 8 ಮೂರ್ತಿಗಳನ್ನು ಹೇಳಲಾಗಿದೆ ಹಾಗೂ ನೀನು ಅನಂತ ಮೂರ್ತಿಯೂ ಆಗಿರುವೆ. ನೀನು ಸಮಸ್ತ ಸುರಾಸುರರ ಕಾಮನೆಗಳನ್ನು ಪೂರ್ಣಗೊಳಿಸುವವನು ಹಾಗೂ ಅನಿಷ್ಟ ದೃಷ್ಟಿಯಿಂದ ನೋಡಿದಾಗ ನೀನು ಸಂಹಾರವು ಮಾಡಿಬಿಡುತ್ತೀ. ಇಂತಹ ಸ್ತವನಕ್ಕೆ ಯೋಗ್ಯವಾದ ನಿನ್ನನ್ನು ನಾನು ಹೇಗೆ ಸ್ತುತಿಸಬಲ್ಲೆನು? ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಹೀಗೆ ಶುಕ್ರಾಚಾರ್ಯನು ಶಿವನನ್ನು ಸ್ತುತಿಸಿ ಅವರಿಗೆ ನಮಸ್ಕಾರ ಮಾಡಿ ಅವನ ಆಜ್ಞೆಯಿಂದ ಅವರು ಪುನಃ ಚಂದ್ರನು ಮೇಘಗಳಲ್ಲಿ ಪ್ರವೇಶಿಸುವಂತೆಯೇ ದಾನವರ ಸೇನೆಯನ್ನು ಪ್ರವೇಶಿಸಿದರು. ವ್ಯಾಸರೇ, ರಣಭೂಮಿಯಲ್ಲಿ ಶಂಕರನು ಹೇಗೆ ಶುಕ್ರನು ನುಂಗಿದನು ಎಂಬ ವೃತ್ತಾಂತವನ್ನು ನಿನಗೆ ತಿಳಿಸಿದೆ. ಈಗ ಶಂಭುವಿನ ಉದರದಲ್ಲಿ ಶುಕ್ರನು ಜಪಿಸಿದ ಮಂತ್ರದ ವರ್ಣನೆಯನ್ನು ಕೇಳು. ಮಹರ್ಷಿಯೇ, ಆ ಮಂತ್ರವು ಇಂತಿದೆ. ಓಂ ನಮಸ್ತೆ ದೇವೇಶಾಯ ಸುರಾಸುರ ನಮಸ್ಕೃತಾಯ ಭೂತಭವ್ಯ ಮಹಾದೇವಾಯ ಹರಿತ ಪಿಂಗಳ ಲೋಚನಾಯ ಬಲಾಯ ಬುದ್ಧಿರೂಪಿಣೆ ವೈಯಾಗ್ರ ವಸನಚ್ಛದಾಯಾರಣೇಯಾಯ ತ್ರೈಲೋಕ್ಯ ಪ್ರಭವೇ ಈಶ್ವರಾಯ ಹರಾಯ ಹರಿನೇತ್ರಾಯ ಯುಗಾಂತಕರಣ ಯಾನಲಾಯ ಗಣೇಶಾಯ ಲೋಕಪಾಲಾಯ ಮಹಾಭುಜಾಯ ಮಹಾಹಸ್ತಾಯ ಶೂಲಿನೆ ಮಹಾದಂಷ್ಟ್ರಿನೆ ಕಾಲಾಯ ಮಹೇಶ್ವರಾಯ ಅವ್ಯಯಾಯ ಕಾಲರೂಪಿಣೆ ನೀಲಗ್ರೀವಾಯ ಮಹೋದರಾಯ ಗಣಾಧ್ಯಕ್ಷಾಯ ಸರ್ವಾತ್ಮನೆ ಸರ್ವಭಾವನಾಯ ಸರ್ವಗಾಯ ಮೃತ್ಯುಹಂತ್ರೆ
ಪಾರಿಯಾತ್ರ ಸೂರತಾಯಾಂ ಬ್ರಹ್ಮಚಾರಿಣೆ ವೇದಾಂತಗಾಯಾಂ ತಪೋಂತಗಾಯಾಂ ಪಶುಪತಯೇ ವ್ಯಂಗಾಯಾಂ ಶೂಲಪಾಣಯೇ ವೃಷಕೇತವೇ ಹರಯೇ ಜಟಿನೆ ಶಿಖಂಡಿನೆ ಲಕುಟಿನೆ ಮಹಾಯಶಸೆ ಭೂತೇಶ್ವರಾಯ ಗುಹಾವಾಸಿನೆ ವೀಣಾಪಣವ ತಾಲವತೆ ಅಮರಾಯ ದರ್ಶನೀಯಾಯ ಬಾಲಸೂರ್ಯ ನಿಭಾಯ ಶ್ಮಶಾನವಾಸಿನೆ ಭಗವತೆ ಉಮಾಪತೆಯೇ ಅರಿಂದಮಾಯ ಭಗಸ್ಯಾಕ್ಷಿ ಪಾತಿನೆ ಪೂಷ್ಣೋ ದಶನ ನಾಶನಾಯ ಕ್ರೂರಕರ್ತಕಾಯ ಪಾಶಹಸ್ತಾಯ ಪ್ರಳಯಕಾಲಾಯ ಬುಲ್ಕಾಮುಖಾಯಾಗ್ನಿಕೇತವೇ ಮುನಯೇ ದೀಪ್ತಾಯ ವಿಷಾಂಪತೆಯೇ ಉನ್ನಯತೆ ಜನಕಾಯ ಚತುರ್ಥಕಾಯ ಲೋಕಸತ್ತಮಾಯ ವಾಮದೇವಾಯ ವಾಗ್ದಾಕ್ಷಿಣ್ಯಾಯ ವಾಮತೋ ಭಿಕ್ಷವೇ ಭಿಕ್ಷುರೂಪಿಣೆ ಜಟಿನೆ ಸ್ವಯಂ ಜಟಿಲಾಯ ಶಕ್ರಹಸ್ತ ಪ್ರತಿಸ್ತಂಭಕಾಯ ವಸೂನಾಂ ಸ್ತಂಭಕಾಯ ಕ್ರತವೇ ಕ್ರತುಕರಾಯ ಕಾಲಾಯ ವೇಧಾವಿನೆ ಮಧುಕರಾಯ ಚಲಾಯ ವಾನಸ್ಪತ್ಯಾಯ ವಾಜಸನೇತಿ ಸಮಾಶ್ರಮ ಪೂಜಿತಾಯ ಜಗದ್ದಾತ್ರೆ ಜಗತ್ಕರ್ತ್ರೆ ಪುರುಷಾಯ ಶಾಶ್ವತಾಯ ಧ್ರುವಾಯ ಧರ್ಮಾಧ್ಯಕ್ಷಾಯ ತ್ರಿವಾತ್ಮನೆ ಭೂತಭಾವನಾಯ ತ್ರಿನೇತ್ರಾಯ ಬಹುರೂಪಾಯ ಸೂರ್ಯಾಯುತ ಸಮಪ್ರಭಾಯ ದೇವಾಯ ಸರ್ವತೂರ್ಯ ನಿನಾದಿನೆ ಸರ್ವಬಾಧ ವಿಮೋಚನಾಯ ಬಂಧನಾಯ ಸರ್ವಧಾರಿಣೆ ಧರ್ಮೋತ್ತಮಾಯ ಪುಷ್ಪದಂತಾಯ ವಿಭಾಗಾಯ ಮುಖಾಯ ಸರ್ವಹರಾಯ ಹಿರಣ್ಯಶ್ರವಸೆ ದ್ವಾರಿಣೆ ಭೀಮಾಯ ಭೀಮ ಪರಾಕ್ರಮಾಯ ಓಂ ನಮೋ ನಮಃ. ಇದೇ ಶ್ರೇಷ್ಠ ಮಂತ್ರವನ್ನು ಜಪಿಸಿ ಶುಕ್ರನು ಶಂಭುವಿನ ಜಠರ ಪಂಜರದಿಂದ ಲಿಂಗದ್ವಾರದಿಂದ ಉತ್ಕಟ ವೀರ್ಯದಂತೆ ಹೊರಗೆ ಹೊರಟನು. ಆಗ ಗೌರಿಯು ಅವನನ್ನು ಪುತ್ರ ರೂಪದಿಂದ ಸ್ವೀಕರಿಸಿದಳು ಮತ್ತು ಜಗದೀಶ್ವರ ಶಿವನು ಅಜರ ಅಮರನನ್ನಾಗಿಸಿದನು. ಆಗ ಅವನು ಇನ್ನೊಂದು ಶಂಕರನಂತೆ ಶೋಭಿಸತೊಡಗಿದನು. 3000 ವರ್ಷಗಳು ಕಳೆದ ಬಳಿಕ ಅವರೇ ವೇದನಿಧಿ ಮುನಿವರ ಶುಕ್ರನು ಪುನಃ ಈ ಭೂತಳದಲ್ಲಿ ಮಹೇಶ್ವರನಿಂದ ಉತ್ಪನ್ನರಾದರು. ಆಗ ಅವರು ಧೈರ್ಯಶಾಲಿ ಹಾಗೂ ತಪಸ್ವಿ ದಾನವರಾಜ ಅಂಧಕನನ್ನು ನೋಡಿದರು. ಅವನ ಶರೀರವು ಒಣಗಿ ಹೋಗಿತ್ತು ಹಾಗೂ ತ್ರಿಶೂಲದಲ್ಲಿ ಸಿಕ್ಕಿ ಹಾಕಿಕೊಂಡು ಪರಮೇಶ್ವರ ಶಿವನನ್ನು ಧ್ಯಾನಿಸುತ್ತಿದ್ದನು. ಅವನು 108 ನಾಮಗಳನ್ನು ಹೀಗೆ ಸ್ಮರಿಸುತ್ತಿದ್ದನು: ಮಹಾದೇವ, ವಿರೂಪಾಕ್ಷ, ಚಂದ್ರಾರ್ಕೃತ ಶೇಖರ, ಅಮೃತ, ಶಾಶ್ವತ, ಸ್ಥಾಣು, ನೀಲಕಂಠ, ಪಿನಾಕಿ, ವೃಷಭಾಕ್ಷ, ಮಹಾಜ್ಞೇಯ, ಪುರುಷ, ಸರ್ವಕಾಮದ, ಕಾಮಾರಿ, ಕಾಮದಹನ, ಕಾಮರೂಪ, ಕಪರ್ದಿ, ವಿರೂಪ, ಗಿರೀಶ, ಭೀಮ, ಸೃಕ್ಕಿ, ರಕ್ತವಾಸ, ಯೋಗಿ, ಕಾಲದಹನ, ತ್ರಿಪುರಜ್ಞ, ಕಪಾಲಿ, ಗೂಢವ್ರತ, ಗುಪ್ತಮಂತ್ರ, ಗಂಭೀರ, ಭಾವಗೋಚರ, ಅಣಿಮಾದಿ ಗುಣಾಧಾರ, ವೀರ, ವೀರಹಂತ, ಘೋರ, ವಿರೂಪ, ಮಾಂಸಲ, ಮಹಾಮಾಂಸದ, ಉನ್ಮತ್ತ, ಭೈರವ, ಮಹೇಶ್ವರ, ತ್ರೈಲೋಕ್ಯ ದ್ರಾವಣ, ಲುಬ್ಧ, ಯಜ್ಞಸೂದನ, ಕೃತಿಕಾಸುತಯುಕ್ತ, ಉನ್ಮತ್ತ, ಕೃತಿವಾಸ, ಲುಬ್ಧಕ, ಗಜಕೃತಿ ಪರಿಧಾನ, ಶುದ್ಧ, ಭುಜಗಭೂಷಣ, ದತ್ತಾಲಂಬ, ವೇತಾಳ, ಘೋರ, ಶಾಕಿನಿ ಪೂಜಿತ, ಅಘೋರ, ಘೋರ ದೈತ್ಯಜ್ಞ, ಘೋರಘೋಷ, ವನಸ್ಪತಿ, ಭಸ್ಮಾಂಗ, ಜಟಿಲ, ಶುದ್ಧ, ಬೇರುಂಡ ಶತಸೇವಿತ, ಭೂತೇಶ್ವರ, ಭೂತನಾಥ, ಪಂಚಭೂತಾಶ್ರಿತ, ಖಗ, ಕ್ರೋಧಿತ, ನಿಷ್ಠುರ, ಚಂಡ, ಚಂಡೀಶ, ಚಂಡಿಕಾಪ್ರಿಯ, ಚಂಡತುಂಡ, ಗುರುತ್ಮಾನ್, ನಿಸ್ತ್ರಿಂಶ, ಶವಭೋಜನ, ಲೇಲಿಹಾನ, ಮಹಾರೌದ್ರ, ಮೃತ್ಯು, ಮೃತ್ಯೋರಗೋಚರ, ಮೃತ್ಯೋರ್ಮೃತ್ಯು, ಮಹಾಸೇನ, ಶ್ಮಶಾನಾರಣ್ಯವಾಸಿ, ರಾಗ, ವಿರಾಗ, ರಾಗಾಂಧ, ಪೀತರಾಗ, ಶತಾರ್ಚಿ, ಸತ್ವ, ರಜಃ, ತಮಃ, ಧರ್ಮ, ಅಧರ್ಮ, ವಾಸವಾನುಜ, ಸತ್ಯ, ಅಸತ್ಯ, ಸದ್ರೂಪ, ಅಸದ್ರೂಪ, ಅಹೇತುಕ, ಅರ್ಧನಾರೀಶ್ವರ, ಭಾನು, ಭಾನುಕೋಟಿ ಶತಪ್ರಭ, ಯಜ್ಞಪತಿ, ಯಜ್ಞ, ರುದ್ರ, ಈಶಾನ, ವರದ, ಶಿವ. ಈ ಕಲ್ಯಾಣ ಸ್ವರೂಪಿ ಪರಮಾತ್ಮ ಶಿವನ ಹೀಗೆ 108 ಮೂರ್ತಿಗಳ ಧ್ಯಾನ ಮಾಡುವುದರಿಂದ ಆ ದಾನವನು ಮಹಾಭಯದಿಂದ ಮುಕ್ತನಾದನು. ಆಗ ಪ್ರಸನ್ನನಾದ ಜಟಾಧಾರಿ ಶಂಕರನು ಅವನನ್ನು ಮುಕ್ತಗೊಳಿಸಿ ಅವನನ್ನು ತ್ರಿಶೂಲದ ತುದಿಯಿಂದ ಇಳಿಸಿ ದಿವ್ಯ ಅಮೃತ ವರ್ಷದಿಂದ ಅಭಿಷಿಕ್ತಗೊಳಿಸಿದನು. ಅನಂತರ ಮಹೇಶ್ವರನು ಅವನು ಮಾಡಿದೆಲ್ಲವನ್ನು ಸಾಂತ್ವನ ಪೂರ್ಣಕ ವರ್ಣಿಸಿ ಆ ಮಹಾದೈತ್ಯ ಅಂಧಕನಲ್ಲಿ ಇಂತೆಂದನು. ಈಶ್ವರನು ಹೇಳಿದನು: ಎಲೈ ದೈತ್ಯೇಂದ್ರನೇ,
ನಾನು ನಿನ್ನ ಇಂದ್ರಿಯ ನಿಗ್ರಹ, ನಿಯಮ, ಶೌರ್ಯ, ಧೈರ್ಯಗಳಿಂದ ಪ್ರಸನ್ನನಾಗಿರುವೆನು. ಆದ್ದರಿಂದ ಸೂರತನೇ, ಈಗ ನೀನು ಯಾವುದಾದರೂ ವರವನ್ನು ಕೇಳಿಕೋ. ದೈತ್ಯರ ರಾಜಾದಿರಾಜನೇ, ನೀನು ನಿರಂತರ ನನ್ನ ಆರಾಧನೆ ಮಾಡಿರುವೆ. ಇದರಿಂದ ನಿನ್ನ ಎಲ್ಲ ಕಲ್ಮಶಗಳು ತೊಳೆದು ಹೋದವು. ಹಾಗೂ ಈಗ ನೀನು ವರವನ್ನು ಪಡೆಯಲು ಯೋಗ್ಯನಾಗಿರುವೆ. ಅದಕ್ಕಾಗಿ ನಿನಗೆ ವರವನ್ನು ಕೊಡಲು ಮುಂದಾಗಿರುವೆನು. ಏಕೆಂದರೆ 3000 ವರ್ಷಗಳವರೆಗೆ ತಿನ್ನದೆ ಕುಡಿಯದೆ ಪ್ರಾಣಧಾರಣೆ ಮಾಡಿ ಇದ್ದು ಗಳಿಸಿದ ಪುಣ್ಯದ ಫಲಸ್ವರೂಪ ನಿನಗೆ ಸುಖವು ಸಿಗಬೇಕಾಗಿದೆ. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಇದನ್ನು ಕೇಳಿದ ಅಂಧಕನು ನೆಲಕ್ಕೆ ಮಂಡಿಯೂರಿ ಕೈ ಜೋಡಿಸಿಕೊಂಡು ನಡುಗುತ್ತಾ ಭಗವಾನ್ ಉಮಾಪತಿಯಲ್ಲಿ ಇಂತೆಂದನು. ಅಂಧಕನು ಹೇಳಿದನು, ಭಗವಂತನೇ, ನಿನ್ನ ಮಹಿಮೆಯನ್ನು ತಿಳಿಯದೆ ನಾನು ಮೊದಲು ರಣರಂಗದಲ್ಲಿ ಹರ್ಷಗದ್ಗದ ವಾಣಿಯಿಂದ ನಿನ್ನನ್ನು ದೀನ, ಹೀನ, ನಿಚಾತಿ, ನೀಚನೆಂದು ಹೇಳಿದೆ. ಮೂರ್ಖತೆಯಿಂದ ಲೋಕದಲ್ಲಿ ನಿಂದಿತವಾದ ಕರ್ಮವನ್ನು ಮಾಡಿರುವೆನು. ಪ್ರಭೋ, ಅದೆಲ್ಲವನ್ನು ನೀನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಮರೆತು ಬಿಡು. ಮಹಾದೇವನೇ, ನಾನು ಅತ್ಯಂತ ಕ್ಷುದ್ರ ಮತ್ತು ದುಃಖಿಯಾಗಿರುವೆನು. ನಾನು ಕಾಮದೋಷ ವಶದಿಂದ ಪಾರ್ವತಿಯ ವಿಷಯದಲ್ಲಿಯೂ ಇರಿಸಿದ ದೂಷಿತ ಭಾವನೆಯನ್ನು ನೀನು ಕ್ಷಮಿಸಿಬಿಡು. ನೀನಾದರೋ ತನ್ನ ಕೃಪಣ ದುಃಖಿ ದೀನ ಭಕ್ತನ ಮೇಲೆ ಸದಾ ವಿಶೇಷ ದಯೆ ಮಾಡುವವನು. ನಾನು ಅಂತೆಯೇ ಓರ್ವ ದೀನ ಭಕ್ತನಾಗಿರುವೆನು ಹಾಗೂ ನಿನಗೆ ಶರಣು ಬಂದಿರುವೆನು. ನೋಡು, ನಾನು ನಿನ್ನ ಮುಂದೆ ಅಂಜಲಿಬದ್ಧನಾಗಿರುವೆನು. ಈಗ ನೀನು ನನ್ನನ್ನು ರಕ್ಷಿಸಬೇಕು. ಈ ಜಗಜ್ಜನನಿ ಪಾರ್ವತಿ ದೇವಿಯು ನನ್ನ ಮೇಲೆ ಪ್ರಸನ್ನಳಾಗಲಿ ಹಾಗೂ ಎಲ್ಲ ಕ್ರೋಧವನ್ನು ಬಿಟ್ಟು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಲಿ. ಚಂದ್ರಶೇಖರನೇ, ಎಲ್ಲಿ ಈಕೆಯ ಭಯಂಕರ ಕ್ರೋಧ, ಎಲ್ಲಿ ತುಚ್ಛ ದೈತ್ಯನಾದ ನಾನು? ಚಂದ್ರಮೌಳಿಯೇ, ನಾನು ಯಾವ ರೀತಿಯಿಂದಲೂ ಅದನ್ನು ಸಹಿಸಲಾರೆನು. ಶಂಭುವೆ, ಪರಮ ಉದಾರನಾದ ನೀನೆಲ್ಲಿ? ಮುದಿತನ, ಮೃತ್ಯು ಹಾಗೂ ಕಾಮ ಕ್ರೋಧಾದಿ ದೋಷಗಳಿಗೆ ವಶನಾದ ನಾನೆಲ್ಲಿ? ಅರ್ಥಾತ್ ನಿನ್ನೊಂದಿಗೆ ನನ್ನ ಯಾವ ತುಲನೆ ಇದೆ? ಮಹೇಶ್ವರನೇ, ನಿನ್ನ ಈ ಯುದ್ಧ ಕಲಾ ನಿಪುಣ ಮಹಾಬಲಿ ವೀರಪುತ್ರರು ನನ್ನ ದೈನ್ಯತೆಯನ್ನು ನೋಡಿ ಇನ್ನೂ ಕ್ರೋಧಿತರಾಗಬಾರದು. ತುಷಾರ, ಹಾರ, ಚಂದ್ರಕಿರಣ, ಶಂಖ, ಕುಂದಪುಷ್ಪ ಮತ್ತು ಚಂದ್ರನಂತೆ ವರ್ಣವುಳ್ಳ ಶಿವನೇ, ನಾನು ಈ ಪಾರ್ವತಿಯನ್ನು ಹಿರಿತನದ ಗೌರವದಿಂದ ನಿತ್ಯವೂ ಮಾತೃದೃಷ್ಟಿಯಿಂದ ನೋಡುವೆನು. ನಾನು ಸದಾ ನಿಮ್ಮಿಬ್ಬರ ಭಕ್ತನಾಗಿರುವೆನು. ದೇವತೆಗಳೊಂದಿಗೆ ಇರುವ ನನ್ನ ವೈರವು ದೂರವಾಗಲಿ. ನಾನು ಶಾಂತಚಿತ್ತನಾಗಿ ಯೋಗ ಚಿಂತನೆಯನ್ನು ಮಾಡುತ್ತಾ ನಿನ್ನ ಗಣಗಳೊಂದಿಗೆ ಇರುವೆನು. ಮಹೇಶನೇ, ನಿನ್ನ ಕೃಪೆಯಿಂದ ಉತ್ಪನ್ನವಾದ ಈ ವಿರೋಧಿ ದಾನವ ಭಾವವನ್ನು ನಾನು ಪುನಃ ಎಂದೂ ಸ್ಮರಿಸದಂತೆ ಉತ್ತಮ ವರವನ್ನು ದಯಪಾಲಿಸು. ಸನತ್ಕುಮಾರರು ಹೇಳುತ್ತಾರೆ, ಮುನಿಸತ್ತಮ, ಇಷ್ಟು ಹೇಳಿ ಆ ದೈತ್ಯರಾಜನು ತಾಯಿ ಪಾರ್ವತಿಯ ಕಡೆಗೆ ನೋಡಿ ತ್ರಿನಯನ ಶಂಕರನನ್ನು ಧ್ಯಾನ ಮಾಡುತ್ತಾ ಸುಮ್ಮನಾದನು. ಆಗ ರುದ್ರನು ಅವನೆಡೆಗೆ ಕೃಪಾದೃಷ್ಟಿಯನ್ನು ಬೀರಿದನು. ಅವನ ಕೃಪಾದೃಷ್ಟಿಯು ಬೀಳುತ್ತಲೇ ಅವನಿಗೆ ತನ್ನ ಪೂರ್ವ ವೃತ್ತಾಂತ ಹಾಗೂ ಅದ್ಭುತ ಜನ್ಮದ ಸ್ಮರಣೆ ಉಂಟಾಯಿತು. ಅದರ ಸ್ಮರಣೆಯಾಗುತ್ತಲೇ ಆತನ ಮನೋರಥವು ಪೂರ್ಣವಾಯಿತು. ಮತ್ತೆ ತಂದೆ ತಾಯಿ ಉಮಾಮಹೇಶ್ವರರಿಗೆ ನಮಸ್ಕರಿಸಿ ಕೃತಕೃತ್ಯನಾದನು. ಆಗ ಪಾರ್ವತಿಯು ಹಾಗೂ ಬುದ್ಧಿವಂತ ಶಂಕರನು ಅವನ ಶಿವರವನ್ನು ಆಘ್ರಾಣಿಸಿ ಮುದ್ದಿಸಿದರು. ಹೀಗೆ ಪ್ರಸನ್ನನಾದ ಚಂದ್ರಶೇಖರನಿಂದ ಅಂಧಕನು ತನ್ನ ಮನೋರಥವನ್ನು ಪಡೆದುಕೊಂಡನು. ಮುನಿಯೇ, ಮಹಾದೇವನ ಕೃಪೆಯಿಂದ ಅಂಧಕನಿಗೆ ಪರಮ ಸುಖಪ್ರದವಾದ ಗಣಾಧ್ಯಕ್ಷ ಪದವಿ ಹೇಗೆ ಪ್ರಾಪ್ತವಾಯಿತೆಂಬ ಎಲ್ಲ ವೃತ್ತಾಂತವನ್ನು ನಾನು ತಿಳಿಸಿದೆ ಮತ್ತು ಮೃತ್ಯುಂಜಯ ಮಂತ್ರವನ್ನು ವರ್ಣಿಸಿದೆ. ಈ ಮಂತ್ರವು ಮೃತ್ಯುವಿನ ವಿನಾಶಕವೂ ಸಂಪೂರ್ಣ ಕಾಮನೆಗಳ ಫಲವನ್ನು ಕೊಡುವುದೂ ಆಗಿದೆ. ಇದನ್ನು ಪ್ರಯತ್ನಪೂರ್ವಕ ಜಪಿಸಬೇಕು. ಇಲ್ಲಿಗೆ ಅಧ್ಯಾಯ 47ರಿಂದ 49 ಸಂಪೂರ್ಣವಾಯಿತು.